ಸ್ನೇಹಿತರೆ, ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ 4 ತಾಸಿನ ಒಂದು ಆನ್ಲೈನ್ ಶಿಬಿರ ಮಾಡಿದೆ. ಈ ಶಿಬಿರದಲ್ಲಿ ಭಾಗವಹಿಸಿದವರು ಏನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ವಿಕಾಸ್ ಏನು ಹೇಳ್ತಾರೆ? ನಮಸ್ಕಾರಗಳು ಸರ್. ಎಸ್ ಸರ್, ಇವತ್ತು 4 ಗಂಟೆ ನೀವು ಒಂದು ಮಾರ್ಗದರ್ಶನದ ನಮ್ಮ ತರಗತಿಗೆ ನಮಗೆ ತುಂಬ ವಿಶಿಷ್ಟವಾಗಿ ಹೇಳ್ಕೊಂಡು ಬಂದಿದ್ದೀರಿ ಸರ್. ಯಾಕೆಂದರೆ ನೀವು ಇವತ್ತು ನಮ್ಮ ನಾಗಮ್ಮ ಫೌಂಡೇಶನ್ ವತಿಯಿಂದ ಫ್ರೀ ಆನ್ಲೈನ್ ವರ್ಕ್ಶಾಪ್ ನಡೆಸ್ತಾ ಇದ್ದೀರಾ ಸರ್. ಇದು ನಾವು ನಿಮಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರಿಗೆ ಅಭಿನಂದನೆ ಕೋರಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಅವರ ತಾಯಿ ಹೆಸರಿನಲ್ಲಿ ನಮಗೆ ಪೂರ್ಣ 4 ಗಂಟೆ ಸತತವಾಗಿ ನಮಗೆ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ನಮಗೆ ವ್ಯಕ್ತಿತ್ವ ವಿಕಾಸನ ಹೇಗೆ ನಮ್ಮ ಜೀವನದಲ್ಲಿ ವ್ಯಕ್ತಿತ್ವನ ಹೇಗೆ ವಿಕಾಸನ ಮಾಡ್ಕೋಬೇಕು ಅನ್ನೋದಕ್ಕೆ ಸತತ 4 ಗಂಟೆಗಳ ಮುಖಾಂತರ ಜೀವನದ ಶೈಲಿನ ಗುಣಮಟ್ಟವನ್ನು ನಾವು ಹೇಗೆ ಇಟ್ಕೋಬೇಕು, ನಮಗೆ ಆರ್ಥಿಕ ವೃತ್ತಿನ ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಅಂತ ಖಂಡಿತವಾಗಿ ತುಂಬ ಚೆನ್ನಾಗಿ ಸಾಮಾಜಿಕ ಜೀವನದಲ್ಲಿ ಇರ್ಬೋದು ಯಾವುದೇ ರೀತಿಯಲ್ಲಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದಾರೆ ಸರ್. ಯಾಕೆಂದ್ರೆ ನಾವು ಮೊದಲನೇದಾಗಿ ನೀವು ತಗೊಂಡಿದ್ರಿ ಗುರಿನ. ನಾವು ಯಾವ ರೀತಿ ಗುರಿ ಇಟ್ಕೋಬೇಕಾಗ್ತದೆ, ನಾವು ಆ ಗುರಿ ಕಡೆಗೆ ಏನು ಅನ್ನಿಸ್ಕೋಬೇಕು, ನಮ್ಮ ಗೋಲ್ಸ್ ಎಲ್ಲ ಯಾವ ಕಡೆಗೆ ಹೋಗ್ಬೇಕು ಅನ್ನೋದಕ್ಕೆ ಹೇಳಿದ್ರಿ. ಅದೇ ರೀತಿ ನಾವು ನಿಮ್ಮ ವ್ಯಕ್ತಿತ್ವ ಪರಿವರ್ತನೆಯ ಪುಸ್ತಕದ ಒಂದು 36 ಅಂಶಗಳನ್ನ ಅದನ್ನು ಅದರಲ್ಲಿ ನೀವು ಇದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ನೀವು ಅವರು ಕೇಳೋ ಪ್ರಶ್ನೆಗೆ ತುಂಬ ಚುಟುಕಾಗಿ ಹೇಳಿ ನಮಗೆ ಅದನ್ನ ಅವಶ್ಯಕತೆಯನ್ನು ಹೇಗೆ ಇರಬೇಕು ಅಂತ ಹೇಳಿದ್ರಿ ಸರ್. ಖಂಡಿತ. ಆಮೇಲೆ ಕೊನೆಯದಾಗಿ ಕಮ್ಯುನಿಕೇಶನ್ ಬಗ್ಗೆ ಹೇಳಿದ್ರಿ. ಕಮ್ಯುನಿಕೇಶನ್ ಸ್ಕಿಲ್ಸ್ ನಮಗೆ ಮುಂದಿನ ತಿಂಗಳು ಜುಲೈ 16, 17, 17, 18, 19ಕ್ಕೆ ನೀವು 3 ದಿನದ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ತಗೊಳ್ತಾ ಇದ್ದೀರಾ. ಅದಕ್ಕೆ ನಾವು ಅಲ್ಲಿ ಏನು ಅವಶ್ಯಕತೆ ಇದೆ ನಮಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಚೆನ್ನಾಗಿ ಹೇಳಿದ್ರಿ. 3 ಪುಸ್ತಕಗಳ ಮುಖಾಂತರ ಅಲ್ಲಿ ನುಡಿಗನ್ನಡಿ ಪುಸ್ತಕ ಎಷ್ಟು ಅವಶ್ಯಕತೆ ಇದೆ, ನಮ್ಮ ಮಾತು ನುಡಿ ನಡೆ, ನಾವು ಹೇಗೆ ಭಾಷಣಕ್ಕೆ ಹೋಗಿ ಮಾತಾಡಬೇಕು ಅಂತಂದ್ರೆ ಆ ವ್ಯಕ್ತಿತ್ವನ ಹೇಗೆ ನಿರೂಪಣೆ ಮುಖಾಂತರ ನಿರೂಪಿಸ್ಬೋದು ಅಲ್ಲಿ ಅಂತ ಅದನ್ನು ಹೇಳಿದ್ರೆ. ವ್ಯಕ್ತಿತ್ವ ಪರಿವರ್ತನೆ ಆ ಪುಸ್ತಕದಲ್ಲಿ ಇರೋದನ್ನ ಚೆನ್ನಾಗಿ ಹೇಳಿದ್ರೆ. ಯಾಕೆಂದ್ರೆ 3 ಅಂಶಗಳು ಹೇಳಿದ್ರಿ ಸರ್: ಲಿಸನಿಂಗು, ರೀಡಿಂಗು, ಹಾಗೆ ನಾವು ವಿಡಿಯೋ ನೋಡೋದ್ರ ಮುಖಾಂತರ ಅದನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ನಮ್ಮ ವಿಡಿಯೋ ಮಾಡೆಲ್ಸ್ಗಳನ್ನೆಲ್ಲ ಅಂತ ಹೇಳಿದ್ರೆ. ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ನಾವು ಔಟ್ಪುಟ್ ಅಲ್ಲಿ ಹೇಳಿದ್ರೆ ಸ್ಪೀಕರ್ಸ್, ನಾವು ಭಾಷಣ ಯಾವುದು ಭಾಷಣ ಕಲೆನ ವೃದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾ ಬಂದ್ರಿ ಸರ್. ಪವರ್ ಆಫ್ ಮೈಕ್, ಹಾಗೇನೆ ಕಂಟೆಂಟ್ ನಾವು ಹೇಗೆ ಉಪಯೋಗಿಸ್ಕೊಂಡು ಆ ವರ್ಡ್ಸ್ ಮುಖಾಂತರ ಸೆಂಟೆನ್ಸ್ ಹೇಗೆ ಮಾಡಬೇಕು, ವಾಕ್ಯ ಮಾಡಿಕೊಂಡು ನಾವು ವೇದಿಕೆ ಮುಂಭಾಗದಲ್ಲಿರುವವರು ಸಭಿಕರು ಯಾವ ರೀತಿ ನಮ್ಮ ಭಾಷಣ ಕೇಳಲಿಕ್ಕೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ಅಲ್ಲಿ ಹೇಳಿದ್ರಿ. ಹಾಗೇನೆ ನೀವು ಒಂದು ಇವರದ ಕವಿತೆ ಮುಖಾಂತರ ಹಿತ ಮಿತ ಮೃದು ಭಾಷೆಯಲ್ಲಿ ನಾವು ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ತುಂಬ ಸೊಗಸಾಗಿ ಹೇಳಿದ್ರಿ ಸರ್. ಖಂಡಿತವಾಗಿ ಮುಂದಿನ 17, 18, 19ನೇ ತಾರೀಕು ರೆಸಿಡೆನ್ಷಿಯಲ್ ಕ್ಯಾಂಪ್ಗೆ ನಾವು ಭಾಷಣ ಮಾತಾಡಬೇಕು ಅಂತಂದರೆ, ಫಿಸಿಕಲಿ ಮಾತಾಡಿ ಮೈಕ್ ಮುಂದೆ ಮಾತಾಡಬೇಕು ಅಂತಂದರೆ ನಮ್ಮ ಸ್ನೇಹಿತರೇ ಆಗಲಿ ನಾವೇ ಆಗಲಿ ಖಂಡಿತವಾಗಿಯೂ ಜಾಯಿನ್ ಆಗಲಿಕ್ಕೆ ನಮಗೆ ನಿಮ್ಮ ಇವತ್ತಿನ 4 ಗಂಟೆ ಕಾರ್ಯಾಗಾರ ಖಂಡಿತವಾಗಿಯೂ ಇದು ಒಂದು ರೀತಿ ನಿಮ್ಮ ನಾಗಮ್ಮ ಫೌಂಡೇಶನ್ ಮುಖಾಂತರ ಒಂದು ಫ್ರೀ ಆನ್ಲೈನ್ ವರ್ಕ್ಶಾಪ್ ಕೊಡ್ತಾ ಇದ್ರಿ ಸರ್. ಇದಕ್ಕೆ ನಾವು ಮೊದಲನೇದಾಗಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಮುಖಾಂತರ. ಅದೇ ರೀತಿ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತಂದ್ರೆ ಎಲ್ಲ ಕೌಶಲ್ಯಗಳ ಕಲಾವಿದರು ಅಂತ ಹೇಳ್ಬೋದು. ಈಗ ಬೇರೆ ಕಲಾವಿದರು ಇರ್ತಾರೆ ಸರ್, ಅವರು ಎಲ್ಲ ಜೀವನ ರಂಗದಲ್ಲಿ, ನಾಟಕ ರಂಗದಲ್ಲಿ ಕಲಾವಿದರಿದ್ದಾರೆ, ಹಾಗೆ ಚಿತ್ರರಂಗದಲ್ಲಿ ಕಲಾವಿದರಿದ್ದಾರೆ. ನೀವು ನಮಗೋಸ್ಕರ ಎಲ್ಲ ಮಾರ್ಗದರ್ಶನ ಮುಖಾಂತರ, ತರಗತಿ ಮುಖಾಂತರ ಯಾವ ರೀತಿ ನೀವು ಕಲಾವಿದರಾಗಿದ್ದೀರಿ ಅಂದ್ರೆ ಅದನ್ನ ನಾವು ಇಲ್ಲಿಗೆ ಬಂದು ನಿಮ್ಮ ಆನ್ಲೈನ್ ತರಗತಿಗೆ ಇರ್ಬೋದು, ಆಫ್ಲೈನ್ ತರಗತಿಯಲ್ಲಿ ಇರ್ಬೋದು, ಮಾತಾಡುವ ಮೈದಾನಕ್ಕೆ ಇಳಿದ್ರೆ ಗೊತ್ತಾಗ್ತದೆ ಯಾರು ಕಲಾವಿದರನ್ನ ಅರಿತ್ರೆ ಅವ್ರ ಕಲಾ ಹೆಂಗೆ ಅರ್ಥ ಆಗುತ್ತದೆ ಅಂತೇಳಿ ಜಯಪ್ರಕಾಶ್ನ ಅರ್ಥ ಮಾಡ್ಕೊಂಡ್ರೆ ಇನ್ನು ಉಳಿದದ್ದೆಲ್ಲ ಅರ್ಥ ಆಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಸರ್. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಸುದರ್ಶನ್. ಸರ್, ಇವತ್ತಿಂದು ವ್ಯಕ್ತಿತ್ವ ಬಗ್ಗೆ, ಪರ್ಸನಾಲಿಟಿ ಬಗ್ಗೆ ಏನಿತ್ತು ಸೆಷನ್. ವ್ಯಕ್ತಿತ್ವ, ವ್ಯಕ್ತಿಗೆ ಒಂದು ವಿಶೇಷವಾದ ಗುಣ ಸೇರಿದ್ರೇನೆ ಅದು ಆ ವ್ಯಕ್ತಿತ್ವ ಆಗೋದಕ್ಕೆ ಸಾಧ್ಯ. ಸೊ ಅದನ್ನ ಇಲ್ಲಿ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಿ. ಮತ್ತೆ ಆರ್ಡಿನರಿಗೂ ಎಕ್ಸ್ಟ್ರಾರ್ಡಿನರಿಗೂ ವ್ಯತ್ಯಾಸ ಬರೀ ಎಕ್ಸ್ಟ್ರಾ ಅಷ್ಟೇನೆ ಅಂತ ಹೇಳಿ. ಬಟ್ ಯಾರು ಎಕ್ಸ್ಟ್ರಾ ಆಗ್ತಾರೆ, ಸೊ ಎಕ್ಸ್ಟ್ರಾರ್ಡಿನರಿ ಆಗ್ತಾರೆ ಅಂತ ಹೇಳಿ. ಇಲ್ಲಿ ಅದೇ ಸಾಮಾನ್ಯ ಮತ್ತೆ ಅಸಾಮಾನ್ಯ ಅಂತ ಹೇಳ್ಬಿಟ್ಟು ನೋಡಿದಾಗ ನಾವೀಗ ಆಲ್ರೆಡಿ ಸಾಮಾನ್ಯರಾಗ್ಬಿಟ್ಟಿದ್ದೇವೆ. ನಾವಿನ್ನ ವರ್ಕ್ ಮಾಡ್ಬೇಕಾಗಿರೋದು ಮೇಲೆ ಮಾತ್ರ. ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರೆ ಸೊ ದಟ್ ಅಸಾಮಾನ್ಯರಾಗೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಮತ್ತೆ ಇದು ಈಗಲ್ಸ್ ರೀಬರ್ತ್ ಬಗ್ಗೆ ಹೇಳಿದ್ರಲ್ಲ ಸರ್, ಅದು ಬಹಳ ನನ್ಗೆ
ಏನೋ ಒಂದು ಮನಸ್ಸು ಮುಟ್ತು ಅಂತ ಹೇಳಿ ಹೇಳ್ಬೋದು ಸರ್. ಯಾಕೆ ಅಂದ್ರೆ ಆ ಈಗಲ್ ತನ್ನನ್ನ ತಾನು 40 ವರ್ಷದಲ್ಲಿ ರೆಕ್ಕೆ ಪುಕ್ಕ ಎಲ್ಲ ಕಿತ್ಕೊಂಡು ಮತ್ತೆ ತಾನು ಹುಟ್ಬೇಕು ಅನ್ನೋ ಛಲದಿಂದ ಮತ್ತೆ ಬರುತ್ತೆ ಅಲ್ಲ. ಸೊ ಆ ಈಗಲ್ಸ್ ರಿಬರ್ತ್ ನಾವೆಲ್ಲರೂ ಉದಾಹರಣೆಯಾಗಿ ತಗೊಳ್ಬೇಕು, ನಾವು ಬೆಳಿಬೇಕು ಅಂತ ಹೇಳಿ ಅಂದ್ರೆ. ಮತ್ತೆ ಈಗ ಮತ್ತೆ ಗೋಲ್ಡ್ ಬುದ್ಧ ಬಗ್ಗೆ ಏನ್ ಹೇಳಿದ್ರಿ, ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರತ್ತೆ. ಬಟ್ ಅದು ಹೊರಗಡೆಯಿಂದ ನಾವೇ ಮುಚ್ಕೊಬಿಟ್ಟಿರ್ತೀವಿ. ಸೊ ಅದನ್ನ ನಾವು ಏನ್ ಟ್ಯಾಲೆಂಟ್ ಇದೆ ಅದನ್ನ ನಾವೇ ಗುರುತಿಸಿ ಸೊ ಆಚೆಗೆ ತೆಗಿಯೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅದ್ ಹೇಗೆ ಮರೆಮಾಚಿರುತ್ತೆ ಹಾಗೆ ನಾವು ಕೂಡ ಮರೆಮಾಚಿ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಮತ್ತೆ ಬಿತ್ತಿದಂತೆ ಬೆಳೆ ಅಂತೇಳಿ ಹೇಳಿದ್ರಿ. ಸೊ ನಾವ್ ಏನು ಬಿತ್ತುತ್ತೀವಿ, ನಾವು ನಮ್ಮ ಮೈಂಡಿಗೆ ಏನ್ ಕೊಡ್ತೀವಿ ಅದೇನೆ ನಾವು ಆಚೆಗ್ ಬರೋದು. ಮತ್ತೆ ಅದೇನೆ ಕೂಡ ಎಲ್ಲ ಕೂಡ ಹೊರಗಡೆನೂ ಕೂಡ ನಮ್ಮಿಂದ ಒಂದು ಪರ್ಸನಾಲಿಟಿ ಡೆವಲಪ್ ಆಗೋದಿಕ್ಕೆ ಅದೇ ಕಾರಣ. ಎಸ್. ನಾವೇನ್ ಬಿತ್ತುತ್ತೀವಿ ಅದೇನೆ. ಸೊ ಇದಿಷ್ಟು ಕೂಡ ಬಹಳ ಚೆನ್ನಾಗಿತ್ತು. ಮತ್ತೆ ಫಿನಾನ್ಷಿಯಲ್ ಎಜುಕೇಶನ್ ಕೂಡ ಕೊಟ್ಟಿದ್ದೀರಿ. ಸೊ ಅದೆಲ್ಲದು ಕೂಡ ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಶರಣ್ ಬಸಪ್ಪ. ಇವತ್ತು 4 ಗಂಟೆ ಬೆಳಗ್ಗೆಯಿಂದ ಸರ್ 10 ಗಂಟೆ ನೀವು ಕಮ್ಯುನಿಕೇಶನ್ ಬಗ್ಗೆ ತುಂಬಾ ಭಾಷಣಗೋಷ್ಠಿಗಳ ಬಗ್ಗೆ ಆಗಲಿ ಕಮ್ಯುನಿಕೇಶನ್ ಬಗ್ಗೆ ಆಗಲಿ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ ಸರ್. ಆಮೇಲೆ ನಮ್ಮ ಆರ್ಥಿಕವಾಗಿದೆ ಫೈನಾನ್ಷಿಯಲಿ ಯಾವ ತರ ಇದು ಮಾಡಬೇಕು ಶಂಕರ್ ಸರ್ ಕೂಡ ಹೇಳಿದರು. ಆಮೇಲೆ ನೀವು ವಿದ್ಯಾರ್ಥಿ ಕ್ಯಾಂಪಸ್ ಬಗ್ಗೆ ಹೇಳಿದ್ರು ಸರ್. ಟ್ರೈ ಮಾಡ್ತೀನಿ ಸರ್ ಬರೋದಕ್ಕೆ, ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಇಷ್ಟು ಓಕೆ. 4 ಗಂಟೆ ನಮ್ಮ ಸಲುವಾಗಿ 4 ಗಂಟೆ ತೆಗೆದಿಟ್ಟು ನಮಗೆ ಎಲ್ಲಾ ರೀತಿಯಿಂದ ಹೇಳಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಹಾಗೆ ವಂಡರ್ಫುಲ್ ಸೆಷನ್ ಅಂತ ಮಂಜುನಾಥ್ ಹೇಳಿದಿರಿ. ಸುಷ್ಮಾ ಸುಮಾರು ಪ್ರಶ್ನೆ ಕೇಳಿ ಧನ್ಯವಾದಗಳು ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಕಲಿಕೆ ನಿರಂತರವಾಗಿರಲಿ. ಜಯಪ್ರಕಾಶ್ ನಾಗ್ತೇಲಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಈ ಒಂದು ದಿಶೆಯಲ್ಲಿ ನಿಮಗೆ ನಿರಂತರ ಮಾರ್ಗದರ್ಶನ ನೀಡ್ತಾ ಇದೆ. ಅದರ ಆಚೆಗೆ ವೈಯಕ್ತಿಕವಾಗಿ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಸಹಕಾರ ಬೇಕಂದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಜುಲೈ 17, 18, 19 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆನ್ ಕಮ್ಯುನಿಕೇಷನ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಬಾಯ್ ಬಾಯ್.